ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿಸ್ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ ಈವ್ನಿಂಗ್ ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಇವಾಗ 5 o'clock ಆಗ್ತಾ ಇದೆ. ಇವಾನ್ನ ಸ್ಕೂಲಿಂದ ಕರ್ಕೊಂಬರುವಾಗಲೇ ಸರ್ರಿ ಮಳೆ ಇತ್ತು. ಇವತ್ತು ಒಂದು 1/4 ಗಂಟೆ 20 ನಿಮಿಷ ಬಿದ್ದಿರ್ಬೋದು, ಬಟ್ ಕ್ಲೈಮೇಟ್ ತುಂಬ ಚಳಿಯಾಗೋಗಿದೆ. ಸೊ ಹಾಗಾಗಿ ಸ್ಕೂಲಿಂದ ಬಂದ ತಕ್ಷಣ ಬಿಸಿಯಾಗಿ ಅವ್ರಿಗೆ ಏನಾದರೂ ಮಾಡಿಕೊಡೋಣ ಅಂಥೇಳಿ ಇವತ್ತು ಬಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾ ಇರೋದು ಸಿಂಪಲಾಗಿ ಆಗುತ್ತೆ, ಕ್ವಿಕ್ಕಾಗಿರುತ್ತೆ ಮತ್ತು ಈ ಚಳಿ ಟೈಮ್ಗೆ ಬೆಸ್ಟ್ ಕಾಂಬಿನೇಷನ್ ಟೀ, ಕಾಫಿ ಅಥವಾ ಹಾಲು ಜೊತೆಗೆ. ಈಸಿಯಾಗಿ ಕಡಲೆ ಹಿಟ್ಟು, ಉಪ್ಪು ಮತ್ತು ಅಚ್ಕಾರದ ಪುಡಿ, ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಗ್ಯಾಸ್ಟ್ರಿಕ್ ಆಗುತ್ತೆ ಅಂಥೇಳಿ ಸೋಡಾ ಏನೂ ಬಳಸ್ತಾ ಇಲ್ಲ. ಬಟ್ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾದ ಕರೆಕ್ಟ್ ಹದಕ್ಕೆ ನೀವು ಅದನ್ನು ಕಲಿಸ್ಕೊಂಡ್ರೆ ಆ ಹಿಟ್ಟನ್ನು ನಿಮಗೆ ಒಳ್ಳೆ ಕ್ರಿಸ್ಪಿಯಾಗಿಯೇ ಬಜ್ಜಿ ಬರುತ್ತೆ. ನೀವು ಮುಂದೆ ನಾನು ಬೇಕಾದರೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಇವಾಗ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿನ ಒಂದೊಂದೇ ಡಿಪ್ ಮಾಡಿ ಎಣ್ಣೆಲಿ ಹಾಕಿ ಅದು ಕರಿಬೇಕಷ್ಟೇ. ಇವಾಗ ಬಜ್ಜಿ ಎಲ್ಲ ಮಾಡಿಬಿಟ್ಟು ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ಬಜ್ಜಿ ಮಾಡ್ತಾ ಇರುವಾಗಲೇ ಸೈಡ್ ಬೈ ಸೈಡ್ ಹಾಲು ಕೂಡ ಬಿಸಿಗಿಟ್ಟಿದ್ದೀನಿ. ಸೊ ದಟ್ ಮಕ್ಕಳಿಗೆ ಹಾಲು ಕೊಟ್ಬಿಟ್ಟು ಹಸ್ಬೆಂಡ್ಗೆ ಕಾಫಿ ಹಾಕ್ಕೊಡೋಕ್ಕೆ ಸರಿ ಹೋಗುತ್ತೆ. ಸೊ ಇವಾಗ ಇವರಿಗೆಲ್ಲ ಹಾಲು ಮತ್ತು ಬಜ್ಜಿ ಎಲ್ಲ ಕೊಟ್ಬಿಟ್ಟು ನಾನು ನಿಮ್ಗೆ ಆಮೇಲೆ ಮತ್ತೆ ಸಿಗ್ತೀನಿ. ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ? ತುಂಬ ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲಿ ನಾನು ಯಾವುದೇ ಸೋಡಾ ಅಥವಾ ಅಕ್ಕಿ ಹಿಟ್ಟು ಏನೂ ಯೂಸ್ ಮಾಡ್ತಾ ಇಲ್ಲ. ಎಲ್ಲ ನಾವು ಬ್ಯಾಟರ್ನ ಹೇಗೆ ಕಲಿಸ್ತೀವಿ ಅದ್ರ ಮೇಲೆ ಡಿಪೆಂಡ್. ಸ್ವಲ್ಪ ಗಟ್ಟಿಯಾಗಿ, ಅಂದರೆ ತುಂಬ ತೀರ ಗಟ್ಟಿಯೂ ಅಲ್ಲ, ತೀರ ತೆಳುನೂ ಅಲ್ಲ, ಕರೆಕ್ಟಾದ ಹದದಲ್ಲಿ ಕಲಿಸ್ಕೊಂಡ್ರೆ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಸ್ವಲ್ಪ ನಾನು ಮಕ್ಕಳು ಎಲ್ಲ ಬಜ್ಜಿ ತಿನ್ಕೊಂಡು ಅನ್ನೋಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಜ್ಜಿ ಎಲ್ಲ ಮಾಡಿದಾದಮೇಲೆ ಆ ಬ್ಯಾಟರ್ ಎಕ್ಸ್ಟ್ರಾ ಉಳ್ಕೊಂಡಿತ್ತು, ವೇಸ್ಟ್ ಆಗುತ್ತೆ ಅಂಥೇಳಿ ಅದು ಮುರುಕು ಥರ ಆಗುತ್ತೆ ಅಂತ ಹಾಗೆ ಅದನ್ನು ಎಣ್ಣೆಗೆ ಹಾಕಿದೆ. ತುಂಬ ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಹೇಳಬೇಕಂದ್ರೆ ಮಕ್ಕಳಿಗೆ ಬಜ್ಜಿಗಿಂತ ಇದೇ ಜಾಸ್ತಿ ಇಷ್ಟ ಆಯಿತು. ಬಜ್ಜಿ ಆದರೆ ಒಳಗಡೆ ಸ್ವಲ್ಪ ಖಾರ ಇರುತ್ತಲ್ವ ಮೆಣಸಿನ್ಕಾಯಿ, ಆದರೆ ಇದು ಡೈರೆಕ್ಟಾಗಿ ಹಾಗೆ ಮುರುಕು ಥರ ತಿನ್ಬೋದು. ತುಂಬ ಇಷ್ಟಪಟ್ಟು ತಿಂದರು. Yummy tasty. ಬಜ್ಜಿ ಇಷ್ಟ ಆಯ್ತಾ? ಇದು ಇಷ್ಟ ಆಯ್ತಾ? ಹೌದಾ ಜೇಸನ್? ಸರಿ ಮೆಲ್ಲ. ಇದಾದಮೇಲೆ 6 o'clockಗೆ ಕರೆಕ್ಟಾಗಿ ನಾನು ಇವಾನ್ಗೆ ಹೋಮ್ವರ್ಕ್ ಮಾಡಿಸೋದು, ಓದಿಸೋದು ಏನಿದೆ ಈ ಕೆಲಸ ಶುರು ಮಾಡ್ಕೊಳ್ತೀನಿ. ಅವನಿಗೆ ಹೋಮ್ವರ್ಕ್ಸ್ನ ಫಸ್ಟ್ ಮುಗಿಸ್ಬಿಟ್ಟು ಆಮೇಲೆ ಏನಾದರೂ ಹೇಳ್ಕೊಡೋದಿತ್ತು ಅಂದರೆ ಹೇಳ್ಕೊಡೋದು. ಅವನ ಜೊತೆಗೆ ಈ ಜೇಸನ್ನು ಕೂರಿಸ್ತೀನಿ. ಒಂದೊಂದು ದಿನ ಕೂತ್ಕೊಳ್ತಾನೆ, ಒಂದೊಂದು ದಿನ ಕೂತ್ಕೊಳ್ಳಲ್ಲ. ನೆಕ್ಸ್ಟ್ ಇಯರ್ ಅವನ್ನ ಸ್ಕೂಲ್ಗೆ ಹಾಕಬೇಕಲ್ಲ, ಹಾಗಾಗಿ ಇವಾಗಿಂದನೇ ಸ್ವಲ್ಪ ಆಲ್ಫಾಬೆಟ್ಸ್ ಅದೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಅವನು ಎಷ್ಟು ಬರೀತಾನೋ ಅಷ್ಟು, ಜಾಸ್ತಿ ಅವನ್ನ ಫೋರ್ಸ್ ಮಾಡೋಕ್ಕೋಗಲ್ಲ. ಬೆಳಿಗ್ಗೆಯಿಂದನೂ ಅವನಿಗೆ ಫ್ರೀಯಾಗಿ ಸಿಗ್ತಾನೆ ನನಗೆ, ಹಾಗಾಗಿ ಅವ್ನಿಗೆ ಯಾವಾಗ ಇಂಟ್ರೆಸ್ಟ್ ಇರುತ್ತೋ ಆವಾಗ ಸ್ವಲ್ಪ ಹೇಳ್ಕೊಡ್ತೀನಿ. ಸಂಜೆ ಹೊತ್ತು ಜಾಸ್ತಿ ಇವಾನ್ಗೆ ನಾನು ಕಾನ್ಸಂಟ್ರೇಟ್ ಮಾಡೋದು. ಆ್ಯಂಡ್ ಸಂಜೆ ನಾನು ಯೂಶ್ವಲಿ ಅಡುಗೆ ಕೆಲಸ ಇಟ್ಕೊಳ್ಳಲ್ಲ, ಬಿಕಾಸ್ ಅಡುಗೆ ಕೆಲಸಕ್ಕೆ ನಿಂತ್ಕೊಂಡ್ರೆ ನನಗೆ ಇವ್ರಿಗೆ ಪಾಠ ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿ ಅಡುಗೆ ಕೆಲಸ ಏನಿದ್ರೂ ಬೇಗ ಮುಗಿಸ್ಬಿಡ್ತೀನಿ. ಸಣ್ಣ ಪುಟ್ಟದ್ದು ಮಾತ್ರ ಇಟ್ಕೊಳ್ತೀನಿ, ಲೈಕ್ ಏನಾದರೂ ಸೈಡ್ ಡಿಶ್ ಮಾಡೋದು ಆ ಥರ. ಇವತ್ತು ಕೂಡ ನಾನು ಒಂದು ಸೈಡ್ ಡಿಶ್ ಮಾಡ್ತಾಯಿದ್ದೀನಿ, ನಿಮಗೆ ಶೇರ್ ಮಾಡ್ತೀನಿ ಅದನ್ನು. ಇವಾಗ ಟೈಮ್ 7:30 ಆಗ್ತಾಯಿದೆ. ಇವಾಗ ನಾನು ಮತ್ತೆ ಕಿಚನ್ನಿಗೆ ಬಂದಿದ್ದೀನಿ. ಅನ್ನ ಸಾಂಬಾರೆಲ್ಲ ಆಗಿದೆ. ನಾನಿವಾಗ ಸೈಡ್ಗೆ ಸೋಯಾ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ 8 o'clockಗೆ ಊಟ ಮಕ್ಕಳಿಗೆ ಯೂಶ್ವಲಿ ನಾನು ಕೊಡೋದು. ಹಾಗಾಗಿ 7:30ಗೆ ನಾನು ಕರಿಯೋದು ಎಲ್ಲ ಅಂದರೆ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 8 o'clockಗೆ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ. ಇಲ್ಲಿ ನಾನು ಸೋಯಾ ತೊಗೊಂಡಿದ್ದೀನಿ. ಫಸ್ಟು ಇದನ್ನು ಒಂದು 2-3 ಸರಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಅದಾದಮೇಲೆ ಬಿಸಿ ನೀರು ಹಾಕಿಬಿಟ್ಟು ಒಂದು 10 to 15 minutes ಏನಾದರೂ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಅದು ನೀರಲ್ಲಿ ನೆನಿಬೇಕು, ಅದಕ್ಕೆ ಬಿಟ್ಬಿಡೋಣ. ಇವಾಗ ಕಬಾಬ್ ಮಸಾಲ ರೆಡಿ ಮಾಡ್ಕೊಳ್ಳೋಣ. 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನ್ ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲ.
ಮತ್ತು 2 ಕಬಾಬ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಚಿಕನ್ ಕಬಾಬ್ ಪ್ಯಾಕೆಟು 2 ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪು, 1 ಮೊಟ್ಟೆ, ಅರ್ಧ ಹೋಳಿನಷ್ಟು ನಿಂಬೆ ರಸ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಮಸಾಲಾನ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ, ಯಾಕಂದರೆ ನೀಟಾಗಿ ಸೋಯಾ ಜೊತೆ ಕೋಟ್ ಆಗಬೇಕು. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವ ಹದಕ್ಕೆ ತೋರಿಸ್ತಾ ಇದ್ದೀನಿ ಆ ಹದದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದೊಂದು 15 ಮಿನಿಟ್ಸ್ ಆಗಿದೆ. ನೋಡಿದ್ರಿ ಸೋಯಾ ಎಲ್ಲ ಎಷ್ಟು ದಪ್ಪದಾಗಿದೆ. ಇವಾಗ ಇದನ್ನು ಚೆನ್ನಾಗಿ ನೀರನ್ನ ಹಿಂಡಿಬಿಟ್ಟು ಏನು ನಾವು ಕಬಾಬ್ ಮಸಾಲ ರೆಡಿ ಮಾಡ್ಕೊಂಡಿದ್ದೀವಿ ಅದರೊಳಗಡೆ ಹಾಕಬೇಕು. ಈ ಸೋಯಾ ಬಂದು ಹೆಲ್ತ್ಗೆ ತುಂಬ ಒಳ್ಳೆಯದು. ಅದರಲ್ಲೂ ಇದು ಹೈ ಫೈಬರ್ ಆಗಿರೋದ್ರಿಂದ ಡಯೆಟ್ ಮಾಡೋರೆಲ್ಲ ಇದನ್ನ ಖಂಡಿತ ಆರಾಮಾಗಿ ತೊಗೋಬೋದು. ಜೊತೆಗೆ ಇದು ನಾನ್ ವೆಜಿಟೇರಿಯನ್ಸ್ ಏನಾದರೂ ವೆಜಿಟೇರಿಯನಲ್ಲಿ ಈ ಟೇಸ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ನಾನ್ ವೆಜ್ ಟೇಸ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಚಿಕನ್ ಕಬಾಬ್ಗೆ ಇದಕ್ಕಿಂತ ಪಕ್ಕಾ ರಿಪ್ಲೇಸ್ಮೆಂಟ್ ಇನ್ನೊಂದಿಲ್ಲ ಅಂತ ಹೇಳ್ತೀನಿ. ಸೇಮ್ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಒಂದು ಟ್ರಿಕ್ಸ್ ಇದೆ, ಅದು ಏನು ಅಂತ ಹೇಳ್ತೀನಿ. ಕೆಲವೊಮ್ಮೆ ಒಂಚೂರು ಡಿಫ್ರೆನ್ಸ್ ಅನ್ನಿಸುತ್ತೆ, ಬಟ್ ನಾನು ಹೇಳೋದನ್ನ ನೀವು ಫಾಲೋ ಮಾಡಿ, ನಿಮ್ಗೊಂದು ಸ್ವಲ್ಪನೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ಇವಾಗ ಎಣ್ಣೆ ಕಾದಿದೆ. ಒಂದೊಂದೇ ಸೋಯಾನ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಇದು ಮಾಡುವಾಗ ನಿಮಗೆ ಫ್ಲೇಮ್ ಆದಷ್ಟು ಕಡಿಮೆ ಇಟ್ಕೊಂಡು ಮಾಡಿ. ಬೇಗ ಆಗಬೇಕು ಅಂತ ಫ್ಲೇಮ್ ಜಾಸ್ತಿ ಇಟ್ಕೋಬೇಡಿ. ಇದು ತುಂಬ ಟೈಮ್ ತೊಗೊಳುತ್ತೆ. ಚಿಕನ್ನ ಹೇಗೆ ನೀವು ಬೇಯಿಸ್ತೀರೋ ಅದೇ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಕುಕ್ ಮಾಡಬೇಕು ಇದನ್ನು. ಇಲ್ಲಾಂದರೆ ಒಳಗಡೆ ಎಲ್ಲ ಹಸಿ ಇರುತ್ತೆ, ತುಂಬ ಒಂಥರ ಮುಖಕ್ಕೆ ಹೊಡೆದಂಗೆ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ನಾನು ಹೇಳಿದ ಟ್ರಿಪ್ ಏನಂತಂದರೆ, ಈ ಥರ ನೀವು ಸೋಯಾನ ಹಾಕಿದ್ಮೇಲೆ ನೀವು ಕರಿಬೇವಿನ ಸೊಪ್ಪನ್ನ ಅದರೊಳಗಡೆ ಹಾಕಿ ಆ ಫ್ಲೇವರ್ ಬಿಟ್ಟಾಗ ನಿಮಗೆ ಸೇಮ್ ಕಬಾಬ್ ಫೀಲ್ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದೇ ಥರ ನೀವು ಎಲ್ಲನೂ ಕರಿಬೇಕು. ಇವಾಗ ಡಿನ್ನರ್ ಟೈಮ್. ಅನ್ನ ಸಾಂಬಾರು ಜೊತೆಗೆ ಸೋಯಾ ಕಬಾಬ್ ತುಂಬ ಒಳ್ಳೆ ಕಾಂಬಿನೇಷನ್. ನನ್ನ ಫೇವ್ರೆಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಊಟ ಎಲ್ಲ ಮಾಡಿದ್ಮೇಲೆ ಸಿಗ್ತೀನಿ. ಊಟ ಎಲ್ಲ ಮುಗಿದ ಮೇಲೆ ಮತ್ತೆ ನಾನು ಕಿಚನಿಗೆ ಬಂದಿದ್ದೀನಿ. ನಾನು ಊಟ ಮಾಡಿ ಒಂದು ಹಾಫ್ ಆನ್ ಅವರ್ ನಾನು ಏನೂ ಕೆಲಸ ಮಾಡಲ್ಲ, ಸ್ವಲ್ಪ ಹಾಗೆ ಕೂತ್ಕೊಂಡಿರ್ತೀನಿ. ಅದಾದಮೇಲೆ ಒಂದು 9 o'clock ಹಂಗೆ ನಾನು ಮತ್ತೆ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಮಲ್ಗೋಕ್ಕೆ ಹೋಗೋದು. ಸೊ ಇವಾಗ ನಾನು ಎಲ್ಲ ಕಿಚನಲ್ಲಿ ತೆಗೆದಿಡ್ತಾ ಇದ್ದೀನಿ. ತುಂಬ ಕೆಲಸ ಏನೂ ಇರಲಿಲ್ಲ ಕಿಚನಲ್ಲಿ, ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೆ. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಅಡುಗೆ ಕೆಲಸ ಎಲ್ಲ ಬೇಗ ಮುಗಿಸ್ಬಿಡ್ತೀನಿ. ನಾನು ನೈಟ್ ಸಾಂಬಾರು ಮಾಡೋದು ಅದೆಲ್ಲ ಇಟ್ಕೊಳ್ಳೋದೇ ಇಲ್ಲ, ಯಾಕಂದರೆ ಓದಿಸ್ಬೇಕು ಮಕ್ಕಳಿಗೆ ಅನ್ನೋ ಕಾರಣಕ್ಕೆ. ಸೊ ಅಡುಗೆ ಮನೆ ಕ್ಲೀನಾಗೇ ಇರುತ್ತೆ. ಸಣ್ಣ ಪುಟ್ಟದ್ದು ಏನು ಮಾಡಿರ್ತೀನಿ ಅದನ್ನು ಮಾತ್ರ ತೆಗೆದಿಡ್ತಾ ಇದ್ದೀನಿ. ಆದಷ್ಟು ಈ ರೀತಿ ನೈಟೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಮಲ್ಕೊಂಡಾಗ ಬೆಳಗ್ಗೆ ಎದ್ದು ಕಿಚನಿಗೆ ಮತ್ತೆ ಬಂದಾಗ ಅಡುಗೆ ಮಾಡೋಕ್ಕೆ, ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಮಗೆ ಒಂದು ಸ್ವಲ್ಪ ಮೋಟಿವೇಟಿಂಗ್ ಆಗಿರುತ್ತೆ. ಇಲ್ಲ ಅಂತಂದರೆ ಅಯ್ಯೋ ಕ್ಲೀನ್ ಮಾಡಿಲ್ವಲ್ಲ ಅನ್ನೋದೇ ಒಂದು ತಲೆನೋವು. ಸೊ ನೀವು ಆದಷ್ಟು ನೈಟ್ ಎಲ್ಲನೂ ಕೆಲಸ ಮುಗಿದ್ಮೇಲೆ ಕ್ಲೀನ್ ಮಾಡಿಟ್ಟು ಮಲ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬಟ್ ಕೆಲವೊಮ್ಮೆ ಮಾಡೋಕ್ಕಾಗಲ್ಲ, ಪ್ರತಿದಿನ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಾಡೋಕ್ಕಾಗಿಲ್ಲ ಅಂದರೆ ಇಟ್ಸ್ ಓಕೆ. ನಿಮ್ಮ ಕನ್ವೀನಿಯೆಂಟ್, ನಿಮಗೆ ಹೇಗೆ ಕಂಫರ್ಟಬಲ್ ಆಗಿರುತ್ತೋ ಆವಾಗ ಆ ರೀತಿ ನೀವೆಲ್ಲನೂ ಮೇಂಟೈನ್ ಮಾಡಿಕೊಂಡು. ಬಟ್ ನನಗೆ ಪರ್ಸ್ನಲಿ ಈ ರೀತಿ ಡೈಲಿ ಕ್ಲೀನ್ ಮಾಡಿ ಮಲ್ಗೋದ್ರಿಂದ ನೆಕ್ಸ್ಟ್ ಡೇ ಸ್ವಲ್ಪ ಪೀಸ್ಫುಲ್ಲಾಗಿ ನನ್ನ ಕೆಲಸಗಳನ್ನ ಶುರು ಮಾಡೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಇನ್ನೂ ಒಂದು ಏನಂತಂದರೆ, ಆದಷ್ಟು ನೀವು ಆ ವೀಕ್ಲಿ ಏನೇನು ಅಡುಗೆ ಮಾಡಬೇಕು, ಏನೇನು ಅಂದ್ಕೊಂಡಿದ್ದೀರಾ ಇದನ್ನು ಒಂದು ಪ್ಲ್ಯಾನ್ ಥರ ಮಾಡ್ಕೊಂಬಿಡಿ. ಆವಾಗ ನಿಮಗೆ ತುಂಬ ಈಸಿ ಆಗುತ್ತೆ. ನಾನು ಮುಂಚೆ ಈ ರೀತಿ ಮಾಡ್ತಾ ಇರಲಿಲ್ಲ. ನಾಳೆಗೆ ಏನು ಮಾಡಬೇಕು ಅಂತ ನೈಟು ಬೆಡ್ಡಲ್ಲಿ ಮಲ್ಕೊಂಡಾಗ ನನಗೆ ಯೋಚನೆ ಆಗ್ತಿತ್ತು. ಬಟ್ ಯಾವಾಗ ನಾನು ಈ ರೀತಿ ಪ್ಲ್ಯಾನ್ಡಾಗಿ ಈ ವೀಕಲ್ಲಿ ಇದು ಮಾಡಬೇಕು ಈ ರೀತಿ ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ, ನನಗೆ ಸ್ವಲ್ಪ ಟೆನ್ಷನ್ ಫ್ರೀ ಅನಿಸುತ್ತೆ. ನಾವು ಆರಾಮಾಗಿ ನೆಕ್ಸ್ಟ್ ಇದು ಅಂತ ಇದು ಮಾಡ್ಬೋದು. ಮತ್ತು ತರಕಾರಿಗಳನ್ನೂ ಅಷ್ಟೇ, ನಾವು ಆ ಥರ ಪ್ಲ್ಯಾನ್ ಮಾಡೋದ್ರಿಂದ ನಮಗೆ ಯಾವ ತರಕಾರಿ ಬೇಕೋ ಅದನ್ನು ನೋಡಿ ತೊಗೊಳ್ತೀವಿ. ಇಲ್ಲಾಂದರೆ ಎಷ್ಟೊಂದು ಸಮಯ ನಾವು ಹೋಗ್ತೀವಿ ತರಕಾರಿ ನಮಗೆ ಇಷ್ಟ ಆಗಿದ್ದೆಲ್ಲ ತೊಗೊಂಡು ಬರ್ತೀವಿ, ಬಟ್ ಆ ವೀಕಲ್ಲಿ ನಾವು ಅದನ್ನ ಯೂಸ್ ಮಾಡಲ್ಲ, ನೆಕ್ಸ್ಟ್ ವೀಕಿಗೆ ಅದು ಹಾಳಾಗಿರುತ್ತೆ. ಸೊ ಈ ರೀತಿಯಾಗಿ ಸ್ವಲ್ಪ ಪ್ಲ್ಯಾನ್ಡಾಗಿ ನಾವೆಲ್ಲನೂ ಪ್ರೀ ಪ್ಲ್ಯಾನ್ ಮಾಡ್ತು ಅಂದರೆ ನಮಗೆ ಸ್ವಲ್ಪ ಟೈಮ್ ಸೇವಿಂಗ್, ಟೆನ್ಷನ್ ಫ್ರೀ ಮತ್ತು ಆರಾಮಾಗಿ ನಮ್ಮ ಡೇ ಕೂಡ ಹೋಗುತ್ತೆ. ಸೊ ಇವತ್ತಿನ ನನ್ನ ಡೇನ ಇಲ್ಲಿ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.